ಮೂಡಾ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯನವರು ಗೆಲುವಿನ ಹೆಜ್ಜೆ. ಸುಪ್ರೀಂ ಅಭಿಪ್ರಾಯದಿಂದ ರಾಜಕೀಯ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಪಕ್ಷದ ಒಳಗೆ ಹೊರಗೆ ರಾಜಕೀಯ ವಿರೋಧವನ್ನು ಎದುರಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಪವರ್ ಶೇರ್ ವಾರ್ಗೂ ಕೂಡ ಇದೇ ಮೂಡಾ ಕೇಸು ಅಡ್ಡಿ ಆಗ್ತಾ ಇತ್ತು. ಆದರೆ ಸುಪ್ರೀಂ ಆದೇಶದಿಂದ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ರಾಜಕೀಯ ಬಲ ಬಂದಿರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮೂಡಾ ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಗೆಲುವಾಗಿರೋದ್ರಿಂದ ಸಹಜವಾಗಿಯೇ ಅವರ ಶಕ್ತಿಯನ್ನು, ಅವರ ವರ್ಚಸ್ಸನ್ನು ಇದು ಮತ್ತಷ್ಟು ಬಲಿಷ್ಠಗೊಳಿಸುವಂತಹ ಸಾಧ್ಯತೆ ಇದೆ. 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಮೂಡಾ ಹಗರಣದ ಆರೋಪ ಏನಿತ್ತು ಅದು ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿತ್ತು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿರುವಂತಹ ರೀತಿ, ಅದರಿಂದ ಮುಕ್ತಿ ಸಿಕ್ಕಿರುವಂತಹ ರೀತಿಯನ್ನು ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಮತ್ತಷ್ಟು ನೈತಿಕ ಬಲವನ್ನು ಹೆಚ್ಚಿಸೋದ್ರಲ್ಲಿ ಡೌಟ್ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶ, ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಹೊರಹಾಕಿದಂತಹ ಅಭಿಪ್ರಾಯ ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಬಲವನ್ನು ಮತ್ತಷ್ಟು ಜಾಸ್ತಿ ಮಾಡಬಹುದಾ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿ ಕೂಡ ಕಳೆದ ವರ್ಷ ಇದೇ ಸೀಸನ್ನಲ್ಲಿ ಅಂದರೆ ಜೂನ್, ಜುಲೈ, ಆಗಸ್ಟ್ ಈ ಸೀಸನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಗಲಾಕೊಂಡಂಥ ಈ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಮತ್ತು ಎಷ್ಟು ಡಿಸ್ಟರ್ಬ್ ಆಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಕೂಡ ಎಲ್ಲರಿಗೂ ಗೊತ್ತಿದೆ. ಅಂದರೆ ಆಗಸ್ಟ್ ಅನಿಸುತ್ತೆ, ಜುಲೈ ಅಥವಾ ಆಗಸ್ಟ್ನಲ್ಲಿ ಮೈಸೂರಿನಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಈ ಒಂದು ಮೂಡಾ ವಿಚಾರವಾಗಿ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು ಇದೇ ಸಿದ್ದರಾಮಯ್ಯ ಅವರು ಮಾಡಿದರು. ಆದರೆ ಮೊದಲಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕ್ಲೀನ್ ಇಮೇಜ್ ಪಾಲಿಟಿಕ್ಸನ್ನೇ ನಾನು ಮಾಡಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ಇಡಿಯನ್ನು ಬಳಸ್ಕೊಂಡು ನನ್ನ ಮೇಲೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕಿಯನ್ನು ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಕಪ್ಪು ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇದರಿಂದ ಕ್ಲೀನಾಗಿ ಹೊರಗಡೆ ಬರ್ತೇನೆ ಅನ್ನೋ ಮಾತುಗಳನ್ನು ಕೂಡ ಪದೇ ಪದೇ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಹೋರಾಟಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅಡೆತಡೆ ಆಗ್ಬೋದು ಅಂತ ಅವತ್ತಿನ ದಿನಮಾನದಲ್ಲೂ ಕೂಡ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಆದರೆ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ಫೇಸ್ ಮಾಡಬೇಕು ಅಂತ ಅವರ ಅನುಭವಕ್ಕೆ ತಕ್ಕಂತೆ ಸಾಕಷ್ಟು ಒಂದು ರೀತಿಯಲ್ಲಿ ಫೇಸ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಅದನ್ನು ಮುಂದುವರಿಸ್ಕೊಂಡು ಬಂದಿದ್ರು. ಆದರೆ ಕಾನೂನು ಹೋರಾಟದಲ್ಲಿ ನನಗೆ ಜಯ ಸಿಕ್ಕದ್ದೇ ಆದರೆ ಖಂಡಿತವಾಗಿ ಕೂಡ ನನ್ನ ಕ್ಲೀನ್ ಇಮೇಜ್ ಪಾಲಿಟಿಕ್ಸ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದು ಕೂಡ ಸಿದ್ದರಾಮಯ್ಯನವರ ಅಭಿಪ್ರಾಯ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ನ ಇವತ್ತಿನ ಒಂದು ಅಭಿಪ್ರಾಯ ಮತ್ತು ಆದೇಶದಿಂದಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ರಾಜಕೀಯ ಬಲ ಬಂದಂತಾಗಿದೆ. ಜೊತೆಗೆ ಈಗೇನು ನಡೀತಾ ಇದೆ ಸೆಪ್ಟೆಂಬರ್ ಕ್ರಾಂತಿ, ಡಿಸೆಂಬರ್ ಫ್ಯಾಕ್ಟರು, ಜೊತೆಗೆ ಪವರ್ ಶೇರ್ ವಾರು, ಇದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅವೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಹಿಮ್ಮೆಟ್ಟೋದಕ್ಕೆ ಈ ಒಂದು ಪ್ರಕರಣ ಏನಿದೆ ಇದು ಕೂಡ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವು ಕೂಡ ಒಂದು ರೀತಿ ಪೂರಕವಾಗಿ ಅದಕ್ಕೆ ಬಲ ತುಂಬ ಬಲದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಸಿದ್ದರಾಮಯ್ಯ ಅವರ ಪಾಲಿಟಿಕ್ಸ್ ಏನಿದ್ರು ಕೂಡ ಕ್ಲೀನ್ ಇಮೇಜ್ ಪಾಲಿಟಿಕ್ಸ್ ಅನ್ನೋ ಕ್ಯಾಂಪೇನನ್ನು ಕೂಡ ಮಾಡಿದ್ರು ಅಚ್ಚರಿ ಇಲ್ಲ. ಹಾಗಾಗಿ ನಾನೀಗ ಕ್ಲೀನ್ ಆಗಿದ್ದೇನೆ ಅನ್ನೋದನ್ನು ಸಾರಿ ಹೇಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.